ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತतो ಜಯವುದಿರ ನಷ್ಟಪ್ರಾಯಶ ಭದ್ರೇಷು ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವೈತಿನ ಶುಭಂ ಕರೋತಿ ವಾಚಾಲ ಪಂಕಂ ಲಂಗಾಯತೆ ಗಿರಮಿತ್ಕರ್ಪತಮಹಂ ವಂದೇ ಶ್ರೀಗುರುದಿನತಾರಿಣ ಪರಮಾನಂದಮಾಧವ ಶ್ರೀ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮರಾಂತಸ್ಯ ಜ್ಞಾನಗಣಸಾಲಕ್ಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾಯ ಪದಲ ಶ್ರೀಮತಿ ಜಯಪತಾಗ ಸ್ವಾಮಿ ದಿನ ನಮೋ ಆಚಾರ್ಯದ ನಿತ್ಯಗ್ರವನ್ನ ಗೌರವತಂತ ನಗರ ಗ್ರಾಮದಾರಿ ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾಯ ಪದಲ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ದಿನ ನಮಸ್ತೆ ಸರಸ್ವತಿ ದೇವಿ ಗೌರವಾನ ಪ್ರಚಾರ ನಿರ್ವಿಶೇಷ ಭಾಷಾ ದೇಶಧಾರಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಕಥಾಧಾರ ಶ್ರೀವಾಸಾದಿ ಗೌರವ ಭಕ್ತವರಿಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಶ್ರೀಮದ್ ಭಾಗವತಂ 7th canto 13th ಚಾಪ್ಟರ್ 13 ಅಧ್ಯಾಯ. ಸೊ ಈ 13 ಅಧ್ಯಾಯಲ್ಲಿ ಏನಿದೆ ನಾವು ನೋಡಬೇಕು. ಪೂರ್ತಿ ಈ ಅಧ್ಯಾಯಲ್ಲಿ ನಮಗೂ 46 ಸೊ 46 ಶ್ಲೋಕಗಳಿದೆ. ನಾವು ಎಷ್ಟು ಬೇಗ ನೋಡೋಕ್ಕಾಗುತ್ತೋ ಅಷ್ಟು ಬೇಗ ನೋಡೋಣ. ಶ್ರೀ ನಾರದ ಮುನಿ ಅವ್ರು ಬಂದು ಹೇಳ್ತಾ ಇದ್ದಾರೆ ಯುಧಿಷ್ಠಿರ ಮಹಾರಾಜಕ್ಕೂ, ಏನು ಈ ಥರ ಆತ್ಮಜ್ಞಾನ ತಗೊಂಡಿರೋರು, ಆ್ಯಕ್ಚುಲಿ ಆತ್ಮಜ್ಞಾನ ತಗೊಳ್ಳೋರು ನಡತೆ ಯಾವ ಥರ ಇದೆ ಈ ಅಧ್ಯಾಯ ನಾವು ನೋಡೋಕ್ಕಾಗುತ್ತೆ. ಪರಿಪೂರ್ಣತ್ವ ಅಲ್ಲಿ ಇರೋರು ಅವ್ರ ನಡತೆ ಯಾವ ಥರ ಇರುತ್ತೆ ನಾವು ನೋಡೋಣ. ಸೊ ಆತ್ಮಜ್ಞಾನ ಅಲ್ಲಿ ಇರೋರು ಅವ್ರು ಬಂದು ಈ ಭೌತಿಕ ಕಲ್ಮಶಗಳು ಏನೇ ಇರೋದಿಲ್ಲ. ಅವರು ಒಂದು ಜಾಗಲ್ಲಿ ಇರೋಕ್ಕಾಗಲ್ಲ. ಅವ್ರು ಬಂದು ಸುತ್ತಾಡ್ತಾ ಇದ್ದಾರೆ. ಒಂದು ಜಾಗ ಬಿಟ್ಟು ಒಂದು ಜಾಗ, ಒಂದು ಜಾಗ ಬಿಟ್ಟು ಒಂದು ಜಾಗನ ಈ ಥರ ಅವ್ರು ಬಂದು ಹೋಗ್ತಾ ಇರ್ತಾರೆ. ಯಾಕಂದರೆ ಈ ಸನ್ಯಾಸಿಗಳು ಏನು ಮಾಡ್ತಾರೆ, ಈ ಥರ ಪ್ರಯಾಣ ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದೇ ಜಾಗಲಿದ್ದರೆ ಅವ್ರಿಗೂ ಅಲ್ಲಿ ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ಅದಕ್ಕೆ ಅವರು ಯಾವಾಗ ಒಂದೇ ಜಾಗದಲ್ಲಿ ಇರೋಕ್ಕಾಗಲ್ಲ. ಆ್ಯಕ್ಚುಲಿ ಅವ್ರು ಬಂದು ಯಾವ ಒಂದು ಅಟ್ಯಾಚ್ಮೆಂಟ್ ಇರಬಾರ್ದು. ಇವಾಗ ಒಬ್ಬರು ಚೆನ್ನಾಗಿ ಊಟ ಕೊಡ್ತಾರೆ, ಓಕೆ, ಅವ್ರ ಮೇಲೆ ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ಒಂದು ಜಾಗದಲ್ಲಿ ಅಷ್ಟು ಸೌಕರ್ಯವಾಗಿ ಅಲ್ಲೇ ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ಸೊ ಈ ದೇವಸ್ಥಾನ ಆ ಅಟ್ಯಾಚ್ಮೆಂಟ್, ಸೊ ಅವರು ಊಟ ಮಾಡೋದಾಗಲಿ, ಇರೋದಾಗಲಿ, ತಿನ್ನೋದಾಗಲಿ, ಸೊ ಆ ಥರ ಒಂದೇ ಜಾಗದಲ್ಲಿ ಇರುವಾಗ ಅದಾದ ಮೇಲ್ಗಡೆ ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ಆ್ಯಕ್ಚುಲಿ ಅವರು ಕೌಪಿನ ಹಾಕ್ಕೊಳ್ತಾರೆ, ಒಂದು ದಂಡ ಇಟ್ಕೊಂಡಿರ್ತಾರೆ, ಕಮಂಡಲ ಇಟ್ಕೊಂಡಿರ್ತಾರೆ ಅಷ್ಟೇ. ಕೆಳಗೆ ಒಂದು ಧೋತಿ ಮತ್ತೆ ದಂಡ, ಕಮಂಡಲ ಈ ಥರ ಇಟ್ಕೊಂಡು ಅವರು ಸನ್ಯಾಸಿಗಳು ಈ ಥರ ಸುತ್ತಾಡ್ತಾ ಇದ್ದಾರೆ. ಅವರು ಏನು ಅಟ್ಯಾಚ್ಮೆಂಟ್ ಇರಲ್ಲ, ಏನು ಬಟ್ಟೆಗಳು ಮತ್ತೆ ಏನು ಪ್ರೊವಿಷನ್ಸು ಈ ಥರ ಎತ್ಕೊಂಡು ಸುತ್ತಾಡೋದಿಲ್ಲ. ಅವರು ಏನು ಹಾಕ್ಕೊಂಡಿರ್ತಾರೋ ಅಷ್ಟೇ. ಬೇರೆ ಏನು ಇಟ್ಕೊಳ್ಳೋದಿಲ್ಲ. ಕೈಲಿ ಒಂದು ದಂಡ ಇಟ್ಕೊಂಡಿರ್ತಾರೆ, ಮತ್ತೆ ಕಮಂಡಲ ಇಟ್ಕೊಂಡಿರ್ತಾರೆ. ಕೆಲವರು ಅದು ಇಟ್ಕೊಳ್ಳಲ್ಲ ಅಂತೆ. ಸೊ ಆ ಥರ ಅವರು ಇರ್ತಾರೆ. ಸೊ ಯಾಕಂದರೆ ಪೂರ್ಣ ಆತ್ಮಜ್ಞಾನ ತಗೊಂಡಿರೋ ಸನ್ಯಾಸಿಗಳು ಈ ಥರ ಇರ್ತಾರೆ. ಕೆಲವರು ಏನು ಮಾಡ್ತಾರೆ, ಮನೆಗೂ ಈ ಥರ ಭಿಕ್ಷೆ ಕೇಳ್ತಾರೆ. ಸೊ ಈ ಥರ ಭಿಕ್ಷೆ ಇಂದು ಸಿಕ್ಕಿದ ಆ ಊಟನೇ ಅವರು ತಿಂತಾರೆ. ಆ್ಯಕ್ಚುಲಿ ಮತ್ತೆ ಇರೋ ಜೀವರಾಶಿಗಳ ಕೊಟ್ಟು ಆ ಥರ ಅವರು ತಿಂತಾರೆ. ಸೊ ಈ ಥರ ಶ್ರೇಷ್ಠ ನಾರಾಯಣ ಭಕ್ತರುಗಳಾಗ ಇರ್ತಾರೆ ಅವರಾದರೆ. ಈ ಸನ್ಯಾಸಿಗಳು ಯಾವಾಗ ಒಂದೇ ಜಾಗದಲ್ಲಿ ಇರಲ್ಲ, ಸುತ್ತಾಡ್ತಾ ಇದ್ದಾರೆ ಅವರು. ಯಾಕಂದರೆ ಈ ಸನ್ಯಾಸಿಗಳಿಗೂ ಆ ದೇವೋತ್ತಮ ಪರಮ ಪುರುಷ ಎಲ್ಲ ಜಾಗಲ್ಲಿ ವ್ಯಾಪಕಿಸಿರ್ತಾರೆ. ಈ ಪ್ರಪಂಚದಲ್ಲಿ ಭಗವಂತ ಎಲ್ಲ ಜಾಗದಲ್ಲಿ ಇದ್ದಾರೆ. ಸೊ ಆ ಥರ ಒಂದು ಜ್ಞಾನ ಅವ್ರಿಗೂ ಇರುತ್ತೆ. ಸೊ ಆ್ಯಕ್ಚುಲಿ ಇಲ್ಲಿ ಬಂದು ಅವರು ಬಂದು ಏನು ಎಲ್ಲ ಜಾಗದಲ್ಲಿ ಸುತ್ತಾಡೋ ಜೀವರಾಶಿಗಳು, ಒಂದೇ ಜಾಗದಲ್ಲಿ ಇರೋದು. ಸೊ ಈ ಥರ ಎಲ್ಲಾನು ಸಮವಾಗಿ ನೋಡ್ತಾರೆ. ಮರಗಳಾಗಲಿ, ಗಿಡಗಳಾಗಲಿ, ಮೃಗಗಳಾಗಲಿ, ಮನುಷ್ಯರಾಗಲಿ, ಪಕ್ಷಿಗಳಾಗಲಿ ಎಲ್ಲಾನು ಸಮವಾಗಿ ನೋಡ್ತಾರೆ. ಅವರು ಏನು
ಅಟ್ಯಾಚ್ಮೆಂಟ್ ಆಗೋದೇ ಇಲ್ಲ. ಯಾಕಂದ್ರೆ ಅಟ್ಯಾಚ್ಮೆಂಟ್ ಆದ್ರೆ ಆ ಮಾಯೆ ಒಳಗಡೆ ಅವರು ಸಿಕ್ಕಾಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ಅವರು ಎದೆ ಮೇಲ್ಗಡೆ ಅವ್ರಿಗೂ ಅಟ್ಯಾಚ್ಮೆಂಟೇ ಇರೋದಿಲ್ಲ. ಯಾಕಂದ್ರೆ ಭಗವಂತ ಹೇಳ್ತಾರಲ್ವಾ, ಎಲ್ಲಾ ಜೀವರಾಶಿ ಒಳಗಡೆ ನಾ ಇದ್ದೀನಿ. ಎಲ್ಲಾ ಜೀವರಾಶಿ ಒಳಗಡೆ ಏನು ಪರಮಾತ್ಮವಾಗ ಭಗವಂತನ್ನೇ ಇದ್ದಾರೆ. ಯಾಕಂದ್ರೆ ಈ ಶರೀರ ನಾಶ ಆಗೋದೆ. ಯಾಕಂದ್ರೆ ಈ ಭೌತಿಕ ಲೋಕಲ್ಲಿ ಎಲ್ಲವೇ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಇದು ಒಂದು ಆ ಸ್ಥಿರವಾಗ ಇರಕ್ಕಾಗಲ್ಲ, ಚೇಂಜಸ್ ಆಗ್ತಾ ಇರುತ್ತೆ. ಏನ ಅಶಾಶ್ವತ ಅಲ್ವಾ? ಸೊ ಅದ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಆ ಥರ ಯಾಕಂದ್ರೆ ಕಾಲ ಆಗಲಿ ಭೌತಿಕ ವಿಷಯಗಳು ಎಲ್ಲ ಭಗವಂತನ ಇಚ್ಛೆ ಪ್ರಕಾರ ಆಗ್ತಾ ಇರುತ್ತೆ. ಸೊ ನಾವು ಆದ್ರೆ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಈ ತರ ಟೈಮ್ ಟೈಮ್ ಬಂದು ಇಟ್ಸ್ ವೆರಿ ವೆರಿ ಆಸ್ಪಿಷಿಯಸ್. ಸೊ ಟೈಮ್ ಪರ್ಫೆಕ್ಟ್ ಆಗಿ ಅವ್ರು ಬಂದು ಇಟ್ಕೋಬೇಕು. ಸೊ ಆ ಟೈಮ್ ಪ್ರಕಾರ ಅವರು ಭಗವಂತ ಆ ಟೈಮ್ ವೇಸ್ಟ್ ಮಾಡಬಾರದು. ಸೊ ಭಗವಂತನಕ್ಕೆ ಭಕ್ತಿ ಯಾವ ತರ ಮಾಡಬೇಕು ಆ ತರ ಅವರು ಭಕ್ತಿ ಮಾಡ್ಬೇಕು. ಆದ್ರೆ ಕೆಲವರು ಏನ್ ಮಾಡ್ತಾರೆ, ಸೊ ಇಟ್ಸ್ ವೇಸ್ಟ್ ಆಫ್ ಟೈಮ್. ಏನ್ ಮಾಡ್ತಾರೆ, ಕೆಲವರು ನ್ಯೂಸ್ ಪೇಪರ್ ಓದ್ತಾರೆ, ಕೆಲವರು ನಾಟಕಗಳು ನೋಡ್ತಾರೆ, ಕೆಲವರು ನಾವೆಲ್ಸ್ ಓದ್ತಾರೆ, ಕೆಲವರು ಸಂಚಿಕೆಗಳು ನ್ಯೂಸ್ ಪೇಪರ್ಸು. ಸೊ ಆ ಥರ ಮಂತ್ಲಿ ಇದು ಬುಕ್ಸು. ಸೊ ಈ ಥರ ಎಲ್ಲ ಓದ್ತಾ ಇರ್ತಾರೆ. ಕೆಲವರು ಈ ಥರ ಸ್ಟೋರಿ ಬುಕ್ಸು. ಸೊ ಈ ಥರ ಇದೆಲ್ಲ ಓದ್ತಾರೆ. ಆದರೆ ಇದೆಲ್ಲ ನಮಗೂ ಟೈಮ್ ವೇಸ್ಟು. ಯಾಕಂದ್ರೆ ಆ ಕಾಲದಲ್ಲಿ ನಾವು ಭಗವಂತನಿಗೆ ಯೂಸ್ ಮಾಡಬೇಕಂತೆ. ಯಾಕಂದ್ರೆ ಇವಾಗ ಕೆಲವು ಸನ್ಯಾಸಿಗಳು ಏನ್ ಮಾಡ್ತಾರೆ, ಜಾಸ್ತಿ ಶಿಷ್ಯರನ್ನು ಇಟ್ಕೊಂಡಿರ್ತಾರೆ. ಸೊ ಜಾಸ್ತಿ ಶಿಷ್ಯರನ್ನು ಇಟ್ಕೊಂಡಿರುವಾಗ ಅವರೆಲ್ಲ ಭಿಕ್ಷೆ ತಗೊಂಡು ಬರೋ ಆ ಆ ವಸ್ತು ಇಂದು ಭೌತಿಕ ಆಕರ್ಷಣೆ ಆಗ್ಬಿಡುತ್ತೆ. ಸೊ ಮತ್ತೆ ಕೆಲವರು ಆ ಬುಕ್ಸು ಈ ಬುಕ್ಸ್ನ ಆ ಥರ ಓದೋದು ಜೀವನೋಪಾಯಕ್ಕೋಸ್ಕರ ಈ ಥರ ಭಿಕ್ಷೆ ತಗೊಂಡು ಆ ದುಡ್ಡಿಂದ ಏನಾದ್ರು ಸೇವಿಂಗ್ ಮಾಡೋದು. ಇದೆಲ್ಲ ಅನಾವಶ್ಯವಾಗ ಭೌತಿಕ ಐಶ್ವರ್ಯಗಳು ಅವ್ರಿಗೂ ಜಾಸ್ತಿ ಆಗುವಾಗ ಏನಾಗುತ್ತೆ, ಮತ್ತೆ ಭೌತಿಕ ಬಂಧಗಳೇ ಸಿಕ್ಕಾಕೊಳ್ತಾರೆ. ಸೊ ಆಕ್ಚುಲಿ ಇವರೆಲ್ಲ ನಿಜವಾದ ಸನ್ಯಾಸಿಗಳು ಅಲ್ಲ, ನಿಜವಾದ ಯೋಗಿಗಳು ಅಲ್ಲ. ಸೊ ಇಷ್ಟು ಸೀಡರ್ಗಳನ್ನ ಇಟ್ಕೊಂಡಿರೋ ಗುರು ಜಾಸ್ತಿ ಕಷ್ಟ ಅನುಭವಿಸ್ತಾರೆ. ಅವ್ರಿಗೂ ಈ ಭೌತಿಕ ಅಟ್ಯಾಚ್ಮೆಂಟೇ ಬಂದ್ಬಿಡುತ್ತೆ. ಆಕ್ಚುಲಿ ನಾವು ಯಾರೊಬ್ಬರು ಆಧ್ಯಾತ್ಮಿಕ ಜೀವನಲ್ಲಿ ಬೆಳೆಯಬೇಕು, ಯಾರು ಅನ್ಕೊಳ್ತಾರೋ ಅವರು ಯಾವಾಗ ಶಾಂತವಾಗಿ ಇರಬೇಕು, ಅವರು ಸಮವಾಗಿ ಇರಬೇಕು, ಎಲ್ಲನೂ ಸಮವಾಗಿ ನೋಡಬೇಕು, ತ್ರಿದಂಡ ಇಟ್ಕೋಬೇಕು, ಕಮಂಡಲ ಇಟ್ಕೋಬೇಕು. ಸನ್ಯಾಸಿ ಚಿಹ್ನಗಳು ಯಾವ ಥರ ಇರುತ್ತೋ ಆ ಥರ ವಸ್ತ್ರಗಳು ಹಾಕ್ಕೋಬೇಕು. ಇವಾಗ ಕೆಲವರು ಏನು ಮಾಡ್ತಾರೆ, ಅಷ್ಟು ಆಭರಣಗಳು, ಅಷ್ಟು ಮೇಕಪ್ಪು, ಅಷ್ಟು ಲಕ್ಸುರಿ ಕಾರು ಎಲ್ಲ ಇಟ್ಕೊಂಡು ಬಂದು ಇಳಿತಾರೆ ಅನ್ಕೊಳ್ಳಿ. ಅವ್ರನ್ನ ಯಾರಾದ್ರೂ ಸನ್ಯಾಸಿನ ಅಂತಾರ? ಇಲ್ಲ. ಯಾಕಂದ್ರೆ ಅವ್ರ ಮೇಲ್ಗಡೆ ಪೂರ್ತಿ ಗೋಲ್ಡ್ ಆಗಿರುತ್ತೆ, ಮತ್ತೆ ಅವ್ರು ಲಕ್ಸುರಿ ಕಾರ್ ಬಂದು ಇಳಿತಾರೆ, ಮತ್ತೆ ಅವರು ಇರೋ ಹೋಟೆಲು ಅಷ್ಟೊಂದು ಲಕ್ಸುರಿ ಹೋಟೆಲ್ ಆಗಿರುತ್ತೆ. ಮತ್ತೆ ಈ ತರ ಎಂಜಾಯ್ ಆಕ್ಚುಲಿ ಅವರು ಏನು ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಸನ್ಯಾಸಿಗಳು ಆ ಥರ ಎಂಜಾಯ್ ಮಾಡಬಾರದು. ಓಕೆ, ಆಕ್ಚುಲಿ ಎಲ್ಲರೂ ಸಮವಾಗ ನೋಡಬೇಕು. ಯಾವ ಒಂದು ಭೌತಿಕ ಎಂಜಾಯ್ಮೆಂಟ್ ಅವರು ನೋಡಬಾರ್ದು, ಮಾಡಬಾರ್ದು. ಸೊ ಆ ಥರ ಮಾಡಿದರೆ ಅದು ಅವ್ರಿಗೂ ಏನು ಭೌತಿಕ ವಸ್ತುಗಳು ಆಕರ್ಷಣೆ ಆಗ್ಬಿಡುತ್ತೆ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ. ಆಕ್ಚುಲಿ ಅವರು ಎಲ್ಲರ ಹತ್ರ ಬಳ 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 ಮಾತಾಡ್ತಾ ಸುತ್ತಾಡಬಾರದು, ಅಷ್ಟು ಶಾಂತವಾಗಿರ್ಬೇಕು. ಓ ಇವರೇನು ಮೂಗುರೋ ಆ ಥರ ನಾವು ಅನ್ಕೋಬೇಕಂತೆ. ಅಷ್ಟು ಏನು ಮಾತಾಡಲ್ಲಂತೆ. ಆ ಥರ ಸನ್ಯಾಸಿ ಅಂದ್ರೆ ಅಷ್ಟು ಸಾಧುವಾಗಿರ್ಬೇಕು. ಯಾರ ಹತ್ರ ಏನು ಜಾಸ್ತಿ ಮಾತಾಡಬಾರದು. ಸೊ ಆ ಥರ ಅವರು ಫಾಲೋ ಮಾಡಬೇಕು. ಸೊ ಒಂದು ಉದಾಹರಣ ಪುರುಷನಾಗ ಇರಬೇಕು. ಆಕ್ಚುಲಿ ಪ್ರಹ್ಲಾದ್ ಮಹಾರಾಜು ಒಬ್ಬರನ್ನೇ ನೋಡ್ತಾರೆ. ಪ್ರಹ್ಲಾದ್ ಮಹಾರಾಜ್ ಏನ್ ಮಾಡ್ತಾರೆ,
ಒಂದು ಸನ್ಯಾಸಿ ತರ ಒಬ್ಬರನ್ನೇ ನೋಡ್ತಾರೆ. ಆಕ್ಚುಲಿ ಅವ್ರು ನೋಡಕ್ಕೆ ಯಾವ ತರ ಇದ್ದಾರೆ, ಒಂದು ದೊಡ್ಡ ಹೆಬ್ಬಾವು ತರ ಇದ್ದಾರಂತೆ. ಅವರು ಇದೇನಪ್ಪ, ಏದೋ ಒಂದು ಸನ್ಯಾಸಿ ಈ ತರ ಇದ್ದಾರೆ ಅವರು ನೋಡಿ ಅವರ ಹತ್ರ ಪ್ರಶ್ನೆ ಕೇಳ್ತಾರೆ. ಆಕ್ಚುಲಿ ಪ್ರಹ್ಲಾದ್ ಮಹಾರಾಜು ಎಲ್ಲಿ ನೋಡಿದ್ದಾರೆ ಅಂದ್ರೆ ಕಾವೇರಿ ನದಿ ತೀರದಲ್ಲಿ ಸಹ್ಯಂ ಆ ಒಂದು ಬೆಟ್ಟಲ್ಲಿ ಅವ್ರನ್ನ ನೋಡಿದಾರಂತೆ. ಆ ಋಷಿ ಯಾವ ತರ ಇರ್ತಾರ, ಅಷ್ಟು ಒಂದು ಮಣ್ಣು, ಅವರ ಶರೀರ ಪೂರ್ತಿ ಆ ತರ ಮಣ್ಣು ಆ ತರ ಇರುತ್ತೆ. ಇದೇನಪ್ಪ ಇವರು ಈ ತರ ಇದ್ದಾರೆ ನೋಡಿ, ಈ ತರ ಅವರನ್ನೇ ನೋಡಿದ್ದಾರೆ ಪ್ರಹ್ಲಾದ್ ಮಹಾರಾಜು. ಮತ್ತೆ ಅವರ ಹತ್ರ ಕೇಳಕ್ಕೂ ಶುರು ಮಾಡ್ತಾರೆ. ಯಾಕಂದ್ರೆ ಪ್ರಹ್ಲಾದ್ ಮಹಾರಾಜು ಲೋಕ ಸಂಚಾರ ಮಾಡ್ತಾ ಇದ್ರು. ಆ ಜಾಗದಲ್ಲಿ ಕಾವೇರಿ ನದಿ ತೀರದಲ್ಲಿ ಸಹ್ಯಂನ ಬೆಟ್ಟಲ್ಲಿ ಈ ತರ ಒಂದು ಸನ್ಯಾಸಿ ನೋಡಿದ್ದಾರೆ ಅವರು. ಇದೇನು ದೇಹ ಅಂಶಗಳು ಅಷ್ಟು, ಅವರು ಕೈ ಕಾಲು ಎಲ್ಲ ಚೆನ್ನಾಗಿರುತ್ತೆ, ಆದ್ರೆ ಅವರು ಮಣ್ಣಲ್ಲಿರ್ತಾರೆ. ಅದಕ್ಕೆ ಅವ್ರಿಗೂ ಇವರ ಹತ್ರ ಕೇಳಬೇಕು, ಯಾಕೆ ಇವರು ಈ ತರ ಒಂದು ಸನ್ಯಾಸಿ ರೂಪಲ್ಲಿ ಯಾಕೆ ಈ ತರ ಇರ್ತಾರೆ. ಪ್ರಹ್ಲಾದ್ ಮಹಾರಾಜು ಅವರ ಹತ್ರ ವಿಚಾರಣೆ ಮಾಡ್ತಾರೆ. ಏನು ವಿಚಾರಣೆ ಮಾಡ್ತಾರೆ ಅಂದ್ರೆ, ಸ್ವಾಮಿ ನಿಮ್ ಶರೀರ ಅಷ್ಟು ದಪ್ಪವಾಗಿದೆ, ಅಷ್ಟು ದಪ್ಪವಾಗಿದ್ದೀರಾ, ಜೀವನೋಪಾಯಕ್ಕೋಸ್ಕರ ನೀವ್ ಏನ್ ಮಾಡ್ತಾ ಇದ್ದೀರಾ? ಯಾಕಂದ್ರೆ ಅಷ್ಟು ಎಲ್ಲರೂ ಭೌತಿಕವಾಗಿ ಸುಖಭೋಗಗಳು ಅನುಭವಿಸ್ತಾ ಇರ್ತಾರೆ. ಆತರ ನಿಮ್ ಶರೀರವು ಅಷ್ಟು ದಪ್ಪವಾಗಿದೆ, ಏನೋ ದೊಡ್ಡ ಐಶ್ವರ್ಯ ಸಂಪತ್ತಿರೋರು ತರ ಇರುತ್ತಂತೆ. ಅಷ್ಟು ನಿಮ್ಮ ಅಂಗ ಅಡೆಯಾಳಗಳು ಆ ತರ ಚೆನ್ನಾಗಿದೆ. ಆ ತರ ಇರುವಾಗ ನೀವು ಒಂದೇ ಜಾಗದಲ್ಲಿ ಈ ತರ ಮಲ್ಕೊಂಡಿರ್ತೀರ. ಮತ್ತೆ ನೀವು ಜೀವನೋಪಾಯಕ್ಕೋಸ್ಕರ ಅದ ಊಟ ಮಾಡೋದು, ಸೊ ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀರಾ? ಮತ್ತೆ ನಿನ್ ಶರೀರ ಯಾಕೆ ಇಷ್ಟು ದಪ್ಪ ಆಗಿದೆ, ಇಷ್ಟು ಸ್ಟ್ರಾಂಗ್ ಅಂಡ್ ದಪ್ಪವಾಗ ಆ ತರ ಇರ್ತಾರೆ. ಯಾಕಂದ್ರೆ ಅಜರಹ ವೃತ್ತಿ, ಒಂದು ಸನ್ಯಾಸಿ ಏನ್ ಸಿಕ್ಕುತ್ತೋ ಅದು ತಿಂತಾರಲ್ವಾ. ಸೊ ಆ ತರ ಇರುವಾಗ ನೀವು ಯಾವ ತರ ಇಷ್ಟು ದಪ್ಪ ಆಗಿದ್ದೀರಾ? ನಿಮ್ನು ನೋಡಕ್ಕೆ ಆಶ್ಚರ್ಯವಾಗಿದೆ. ನೀವ್ ಯಾವ ತರ ನಿಮ್ ಇಂದ್ರಿಯಗಳನ್ನ ಅನುಭವಿಸ್ತಾ ಇದ್ದೀರಾ? ಸೊ ಈ ತರ ಅವ್ರು ಬಂದು ಪ್ರಶ್ನೆ ಕೇಳ್ತಾರೆ. ಇವಾಗ ಯಾಕಂದ್ರೆ ಆ ತುರವಿ ದೇಹ ಅಂಶಗಳು ಆ ತರ ಇರುತ್ತಂತೆ. ನೀವ್ ಯಾಕೆ ಈ ತರ ಜಾಸ್ತಿ ಇಂಟೆಲಿಜೆಂಟ್ ಆಗಿದ್ದೀರಾ, ಬಟ್ ಆದ್ರೆ ಯಾಕೆ ಈ ತರ ಮಣ್ಣಲ್ಲಿ ಮಲ್ಕೊಂಡಿರ್ತೀರಾ? ಅವ್ರು ಬಂದು ಕೇಳ್ತಾರೆ. ಸೊ ಈ ತರ ಪ್ರಹ್ಲಾದ್ ಮಹಾರಾಜು ಕೇಳಿದ ಮೇಲ್ಗಡೆ ನಾರದ ಋಷಿ ಹೇಳ್ತಾ ಇದ್ದಾರೆ, ನೋಡಿ ಪ್ರಹ್ಲಾದ್ ಮಹಾರಾಜು ಈ ತರ ಪ್ರಶ್ನೆ ಕೇಳಿದ್ದಾರೆ ಆ ಋಷಿ ಹತ್ರ. ಸೊ ಇವಾಗ ಆ ಋಷಿ ಮಾತಾಡಕ್ಕೂ ಶುರು ಮಾಡ್ತಾರೆ. ಏನ್ ಹೇಳ್ತಾರೆ ಗೊತ್ತಾ? ಓ ದೈತ್ಯ ರಾಜ ಪ್ರಹ್ಲಾದ ರಾಜನೇ, ನಿಮ್ ಮಾತು ಅಷ್ಟು ಚೆನ್ನಾಗಿದೆ, ನಿಮ್ ಮಾತಾಡೋ ಮಾತು ಕೇಳುವಾಗ ಅಷ್ಟು ಸಂತೋಷವಾಗ್ತಾ ಇದೆ. ಯಾಕಂದ್ರೆ ನೀವು ಬಂದು ಈ ತರ ವಿಚಾರಣೆ ಮಾಡ್ತಾ, ಒಂದು ಸನ್ಯಾಸಿ ತರ ಇದ್ಕೊಂಡು ಯಾಕೆ ಈ ತರ ಇದ್ದೀರಾ, ಈ ತರ ವಿಚಾರಣೆ ಮಾಡ್ತಾ ಇದೀಯಾ. ಓ ಪ್ರಹ್ಲಾದ, ಈ ತರ ಸೃಷ್ಟಿ ಭಗವಂತ ಮಾಡಿದ್ದಾರೆ, ಎಲ್ಲಾನು ಒಟ್ಟಿಗೆ ಸೃಷ್ಟಿ ಮಾಡಿದ್ದಾರೆ. ಸೊ ಆಕ್ಚುಲಿ ಪೂರ್ಣ ಐಶ್ವರ್ಯ ಯಾರ ಹತ್ರ ಇರುತ್ತೆ? ಭಗವಂತ ಹತ್ರ ಇರುತ್ತೆ. ಸೊ ಶುದ್ಧ ಭಕ್ತರುಗಳು ಆ ಭಗವಂತ ಯಾವ ತರ ಮತ್ತೆ ಇರೋರು ನೋಡ್ತಾರೋ ಆ ತರ ಶ್ರೇಷ್ಠವಾದ ಇರೋರು ಅದೇ ಸಮವಾಗ ನೋಡ್ತಾರೆ. ಏನು ಎರಡುಗಳೇ ಇರಲ್ಲ, ಎಲ್ಲಾನು ಸಮವಾಗ ನೋಡ್ತಾರೆ. ಯಾಕಂದ್ರೆ ಭಗವಂತ ಆ ತರ ಇರೋದು. ಅದೇ ತರ ಸನ್ಯಾಸಿಗಳು ಆ ತರ ಇರ್ತಾರೆ, ದೊಡ್ಡ ಭಕ್ತರುಗಳು. ನೀವು ಅಷ್ಟೊಂದು ಶ್ರೇಷ್ಠ ಭಕ್ತ, ಬಟ್ ನೀವು ಈ ತರ ಪ್ರಶ್ನೆ ಕೇಳುವಾಗ ನಿಮ್ಗೂ ನಾವು ಆನ್ಸರ್ ಕೊಡಬೇಕು ಅನ್ನಿಸ್ತಾ ಇದೆ.
ಯಾಕಂದ್ರೆ ನೀವು ಶ್ರೇಷ್ಠ ಭಕ್ತ ವೈಷ್ಣವ. ಅದಕ್ಕೆ ನಿಮ್ಮ ಹತ್ರ ನೀವು ಕೇಳಿದ ಪ್ರಶ್ನೆಗೆ ನಾವು ಜವಾಬ್ ಕೊಡಬೇಕು. ಆಕ್ಚುಲಿ ಎಲ್ಲ ಸನ್ಯಾಸಿಗಳು ಮೌನವಾಗಿ ಇರ್ತಾರೆ. ಆದರೆ ನಾವು ಆ ಮೌನ ಎಲ್ಲ ಬಿಟ್ಟು ಇವಾಗ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಕೆಲವ್ರು ಏನ್ ಮಾಡ್ತಾರೆ, ಭೌತಿಕ ಸಂಪತ್ತುಗಳು ಸುಖಭೋಗ ಜೀವನ ಮಾಡಕ್ಕೋಸ್ಕರ ಜಾಸ್ತಿ ಭೌತಿಕ ಲೋಕಲ್ಲಿ ಸುತ್ತಾಡ್ತಾ ಇದ್ದಾರೆ. ಯಾವ ತರ ಸಂಪಾದನೆ ಮಾಡಬೇಕು, ಯಾವ ತರ ನಾವು ಅದು ಮಾಡಬೇಕು, ಇದು ಮಾಡಬೇಕು, ಆ ತರ ದುರಾಸೆ ಪಡ್ತಾರೆ. ಸೊ ಆ ತರ ದುರಾಸೆ ಪಡಬಾರದು. ಯಾವಾಗ ಭಗವಂತನ ನಮ್ಮ ಇಚ್ಛೆ ಭಗವಂತನಾಗಿರ್ಬೇಕು. ಸೊ ಕೆಲವರು ಈ ತರ ಭೌತಿಕ ಸುಖಭೋಗಗಳಲ್ಲಿ ಬೆಳಿತಾರೆ. ಸೊ ಆ ದುಡ್ಡು ಸಂಪಾದನೆ ಮಾಡಕ್ಕೆ ಎಷ್ಟು ಕಷ್ಟ ಅನುಭವಿಸ್ತಾರೆ. ಮನುಷ್ಯ ಶರೀರ ತಗೊಂಡು ಭಮ್ಮ ಭ ಅಂದ್ರೆ ಏನು, ಅಷ್ಟೊಂದು ಕಟ್ಟನ್ ತಪ ಮಾಡ್ತಾರೆ. ಭ ಅಂದ್ರೆ ಅವ್ರು ಮಾಡೋ ಕೆಲಸಕ್ಕೋಸ್ಕರ ಅವ್ರಿಗೂ ಬಾಯಿಂದು ನೊರೆ ಬಂದ್ಬಿಡುತ್ತಂತ ಅಷ್ಟೂ ಕಷ್ಟ ಪಟ್ಟು ಸಂಪಾದನೆ ಮಾಡ್ತಾರೆ. ಭ ಕೆಲವ್ರನ್ನ ಏನೋ ಏಮಾರಿಸಿ ದುಡ್ಡು ಸಂಪಾದಿಸ್ತಾರೆ ಕೆಲವರು. ಮತ್ತೆ ಕೆಲವರು ಈ ತರ ಕಷ್ಟಗಳಿಂದ ಭಯವೋ ಅನುಭವಿಸ್ತಾರೆ. ಇದೆಲ್ಲ ಮಾಡಿದರೆ ಲಾಸ್ಟ್ ಅವರು ಸಿಕ್ಕೋದೇನು ಮೃತ್ಯುವೆ. ಯಾಕಂದ್ರೆ ಅವ್ರು ಭಕ್ತಿ ಮಾಡಿಲ್ಲ ಇಲ್ವಾ. ಸೊ ಆಕ್ಚುಲಿ ನಮಗೂ ಭಕ್ತಿ ಶಾಖದ್ದು ಬರುತ್ತೆ ಬಬ್ಬಮ್ಮ. ಸೊ ಆ ಥರ ಏನು ಯಾವೊಂದು ಏನು ಬ್ಯಾಲೆನ್ಸ್ಡ್ ನಮ್ಮ ಜೀವನ ನಡಿಬೇಕು. ಯಾವಾಗ ನಾವು ಈ ಥರ ದುರಾಸೆಗೋಸ್ಕರ ಆ ಥರ ಕಷ್ಟ ಅನುಭವಿಸೋದು, ಮತ್ತೆ ಆ ಥರ ಸಂಪಾದನೆ ಮಾಡೋದು, ಅದು ಇಟ್ಕೊಂಡು ಅಷ್ಟೊಂದು ಲಕ್ಸುರಿ ಲೈಫು ಅದೆಲ್ಲ ಇರಬಾರ್ದು. ಕೆಲವರು ಸ್ವರ್ಗಲೋಕ ಹೋಗಬೇಕು. ಸೊ ಈ ಥರ ಸುತ್ತಾಡ್ತಾ ಇರ್ತಾರೆ. ಕೆಲವರು ಆ ಥರ ಶರೀರ ತಗೋಬೇಕು, ಈ ಥರ ಶರೀರ ತಗೋಬೇಕು, ಈ ಥರ ಕೆಲವ್ರು ಏನು ಮಾಡ್ತಾರಂತೆ, ಈ ಥರ ಎಲ್ಲ ಆಸೆ ಪಡ್ತಾರೆ. ಆಕ್ಚುಲಿ ನಿಜವಾದ ವಿಷಯ ಏನು ಅಂದರೆ, ಈ ಭೌತಿಕ ಲೋಕವೇ ದುಃಖಾಲಯ. ನಾವು ಯಾವಾಗ ಭಗವಂತನಕ್ಕೂ ಭಕ್ತಿ ಮಾಡಬೇಕು. ಕೆಲವರು ಏನು ಮಾಡ್ತಾರೆ ಗೊತ್ತಾ, ಸೊ ಸೆಕ್ಸ್ ಲೈಫ್ ಇಸ್ ಬೆಸ್ಟ್ ಅನ್ಕೊಳ್ತಾರೆ. ಸೊ ಆಕ್ಚುಲಿ ಒಂದು ಗಂಡ ಹೆಂಡತಿ ಥರ ಸೆಕ್ಸ್ ಲೈಫು ಅನುಭವಿಸ್ಬೇಕು ಮದುವೆ ಮಾಡ್ಕೊಳ್ತಾರೆ. ಆದರೆ ಅವರು ಸಂತೋಷವಾಗಿರ್ತಾರಾ? ಮದುವೆ ಮಾಡಿಕೊಂಡು ಯಾವಾಗ ಸಂತೋಷವಾಗಿರ್ತಾರ? ಅವರು ಅವರು ಲೈಫಲ್ಲಿ ಜಗಳವೇ ಬರೋದಿಲ್ವಾ ಏನು? ಖಂಡಿತ ಬರುತ್ತೆ, ಖಂಡಿತ ಜಗಳ ಬರುತ್ತೆ. ಕೆಲವರು ಡೈವರ್ಸೇ ಮಾಡಿಬಿಡ್ತಾರೆ. ಕೆಲವರು ಆ ಥರ ಕಷ್ಟಗಳು ಎಲ್ಲ ಅನುಭವಿಸ್ತಾ ಇದ್ದಾರೆ. ಆಕ್ಚುಲಿ ಈ ಭೌತಿಕ ಲೋಕಗಳಲ್ಲಿ ಆಹಾರ ನಿತ್ರ ಭಯ ಮೈತ್ರ, ಏನೋ ಊಟ ಮಾಡೋದು, ನಿದ್ರೆ ಮಾಡೋದು, ಸಂಧ್ಯಾ ದುರ್ಪತಿ ಮಾಡೋದು, ರಕ್ಷಣೆ ಮಾಡ್ಕೊಳ್ಳೋದು, ಈ ಜೀವನವೇ ಶ್ರೇಷ್ಠ ಅನ್ಕೊಳ್ತಾರೆ. ಅದು ನಿಜವಾದ ಇಲ್ಲ. ಖಂಡಿತ ಈ ಥರ ಗಂಡಸರು ಹೆಂಗಸರು ಸೆಕ್ಸ್ ಮಾಡುವಾಗ ಆ ಸುಖಗಳು ಇರುತ್ತಲ್ವಾ, ಸೊ ಆ ಸುಖಗಳಲ್ಲೇ ಅವರು ಸಂತೋಷವಿರ್ಬೋದಲ್ವಾ. ಮತ್ತೆ ಅವರು ಮಧ್ಯದಲ್ಲಿ ಯಾಕೆ ಜಗಳ ಬರುತ್ತೆ? ಯಾಕೆ ಬರುತ್ತೆ? ಯಾಕಂದ್ರೆ ಅದು ನಿಜವಾದ ಸುಖ ಇಲ್ಲ. ಯಾಕಂದ್ರೆ ಭೌತಿಕ ಸುಖಭೋಗಗಳು ಯಾವಾಗ ನಮಗೂ ಸಂತೋಷ ಕೊಡೋದಿಲ್ಲ. ಆಧ್ಯಾತ್ಮಿಕ ಸುಖಗಳು ಮಾತ್ರ ನಮ್ಗೆ ಸಂತೋಷ ಕೊಡುತ್ತೆ. ಇವಾಗ ನಿಜವಾದ ಆಧ್ಯಾತ್ಮಿಕ ಜ್ಞಾನ ಏನು ನಾವು ನೋಡೋಣ. ಆಕ್ಚುಲಿ ಅದಕ್ಕೆ ಮುಂಚೆ ಮಾಯಾವಾದಿಗಳು ವೈಷ್ಣವರು ಇದು ಇಬ್ಬರಿಗೂ ಏನು ವ್ಯತ್ಯಾಸ ಅದ ಬಗ್ಗೆ ನಾವು ನೋಡೋಣ. ಸೊ ಮಾಯಾವಾದಿಗಳು ಏನ್ ಹೇಳ್ತಾರೆ, ಈ ಲೋಕವೇ ಸುಳ್ಳು, ನಿಜ ಇಲ್ಲ, ಆ ಥರ ಹೇಳ್ತಾರೆ. ಆದ್ರೆ ಈ ಲೋಕ ವೈಷ್ಣವರು ಏನ್ ಹೇಳ್ತಾರೆ, ಈ ಲೋಕ ನಿಜ, ಈ ಲೋಕ ಏನು ನಿಜ, ಆದ್ರೆ ಇದು ಬಂದು ಅಶಾಶ್ವತ, ನಿರಂತರವಾಗಿ ಇರಕ್ಕಾಗಲ್ಲ, ಅಶಾಶ್ವತ. ಅದೇ ತರ ಇಲ್ಲಿ ಮಾಯಾವಾದಿಗಳು ಏನ್ ಹೇಳ್ತಾರೆ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಆ ಥರ ಹೇಳ್ತಾರೆ. ಆಕ್ಚುಲಿ ಎಲ್ಲವೇ ಏನು ನಿಜ ಇಲ್ಲ.
ನಿಜವೇ ಇಲ್ಲ ಅಂತ ಹೇಳ್ತಾರೆ. ಆದರೆ ವೈಷ್ಣವರು ಆ ಥರ ಹೇಳೋದಿಲ್ಲ. ಇವಾಗ ಒಂದು ಮಡಿಕೆ ಮಾಡ್ತಾರೆ ಅನ್ಕೊಳ್ಳಿ. ಒಂದು ಮಡಿಕೆಯನ್ನು ನೋಡುವಾಗ ಮಾಯಾವಾದಿಗಳು ಏನು ಹೇಳ್ತಾರೆ, ಇದು ಜೇಡಿನ ಮಣ್ಣು. ಓಕೆ, ಜೇಡಿನ ಮಣ್ಣು ಅಂತ ಹೇಳ್ತಾರೆ. ಅದೇ ವೈಷ್ಣವರುಗಳು ಏನು ಹೇಳ್ತಾರೆ, ಹಾ ಇದು ಟೆಂಪ್ರವರಿಯಾಗ ಅದಾದ ತற்காலிகவாக ಜೇಡಿನ ಮಣ್ಣಿಂದ ಮಾಡಿದ ಮಡಿಕೆ. ನೋಡಿ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಮಾಯಾವಾದಿಗಳು ಓನ್ಲಿ ಜೇಡಿನ ಮಣ್ಣು ಹೇಳ್ತಾರೆ. ಅದೇ ವೈಷ್ಣವರುಗಳು ತற்காலிகவாக ಇರೋ ಜೇಡಿನ ಮಣ್ಣಿಂದ ಮಾಡಿದ ಮಡಿಕೆ. ಅಂಡರ್ಸ್ಟ್ಯಾಂಡ್ ಆಗುತ್ತಾ? ಸೊ ಇಬ್ಬರು ಯಾವ ತರ ಹೇಳ್ತಾರೆ ಅಲ್ವಾ? ಸೊ ಈ ತರ ನಾವು ವೈಷ್ಣವರು ಏನ್ ಮಾಡ್ತಾರೆ, ಯಾವಾಗ ಭಗವಂತನ ಭಕ್ತಿ ಮಾಡಬೇಕು, ಭಗವಂತನ ನೆನೆಸ್ಕೊಳ್ತಾ ಇರಬೇಕು. ಸೊ ನಮಗೂ ಒಳ್ಳೆ ಗುಣಗಳು ಬರಬೇಕು. ಫಸ್ಟ್ ನಮಗೂ ಸಾತ್ವ ಸಂಜಾಯತೆ ಜ್ಞಾನ. ಸೊ ನಮಗೂ ಆ ಜ್ಞಾನ ಬರ್ಬೇಕು. ಫಸ್ಟ್ ನಮ್ಗೆ ಸತ್ವಗುಣ ಬರಬೇಕು. ಗುಣ ಬಂದ್ರೆ ನಮಗೂ ಜ್ಞಾನ ಬೆಳೆಯುತ್ತೆ, ಜ್ಞಾನ ಬರುತ್ತೆ. ಆವಾಗ ನಾವು ಭಕ್ತಿಯಲ್ಲಿ ಬೆಳೆಯಕ್ಕಾಗತ್ತೆ. ಬಟ್ ಈ ಭೌತಿಕ ಸುಖಭೋಗಗಳು ಏನ್ ನಾವು ಬಂದು ಆಕರ್ಷಣೆ ಮಾಡಬಾರದು. ನೆಕ್ಸ್ಟು ವೈಷ್ಣವರು ಏನ್ ಹೇಳ್ತಾರೆ, ಅನುಕೂಲ್ಯೇನ ಕೃಷ್ಣಾನುಶೀಲನಂ. ಕೃಷ್ಣನಕ್ಕೋಸ್ಕರ ಮಾಡೋದೇ ಕೆಲಸ ಹೇಳ್ತಾರೆ. ಅದೇ ವೈಷ್ಣವರು ಯಾವ ತರ ಭಕ್ತಿ ಮಾಡ್ತಾರೆ ನೋಡಿ. ಅದೇ ಮಾಯಾವಾದಿಗಳು ಈ ಲೋಕವೇ ಸುಳ್ಳು ಹೇಳ್ತಾರೆ. ಸುಮ್ಮನೆ ಲೋಕವೇ ಇಲ್ಲ, ಇದೆ ಅಲ್ವಾ, ಈ ಲೋಕ ನಾವು ನೋಡಕ್ ಆಗುತ್ತಲ್ವಾ, ಮುಟ್ಟಕ್ಕ ಆಗುತ್ತಲ್ವಾ. ಅದೇ ವೈಷ್ಣವ ಹೇಳ್ತಾರೆ ಇದು ನಿಜ, ಆದರೆ ನಿರಂತರ ಅಲ್ಲ ಅಂತ ಹೇಳ್ತಾರೆ. ಓಕೆ, ಏನ್ ವ್ಯತ್ಯಾಸ ಇವಾಗ ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ಕೆಲವ್ರು ಏನ್ ಮಾಡ್ತಾರೆ, ವ್ಯತ್ಯಾಸಗಳು, ನಾವು ಗಂಡ, ನಾವು ಹೆಂಗಸರು, ನಾವು ಅದು, ನಾವಿದು, ಈ ತರ ಪ್ರಕಟಣೆ ಮಾಡ್ಕೊಳ್ತಾ ಇದ್ದಾರೆ. ಬೌದ್ಧಿಕ ವಿಷಯಗಳಿಂದ ಅವರು ನಾವದು, ನಾವಿದು, ನಾವು ಇಷ್ಟು ಸಂಪತ್ತಿರೋರು, ನಮ್ದು ಗೌರವ ಇದು. ಸೊ ಈ ತರ ಹೇಳ್ತಾರೆ. ಆಕ್ಚುಲಿ ಏನು ಅಂದ್ರೆ ಎಲ್ಲ ಅಜ್ಞಾನವೇ. ನಿಜ ಇಲ್ಲ, ಅಜ್ಞಾನ ಇದ್ದಾರೆ ಅವರು. ಆಕ್ಚುಲಿ ಒಂದು ಹುಳ್ಳಿಂದು ಒಂದು ಬಾಯಿ ಮುಚ್ಚಿರುತ್ತೆ, ಅದು ಕಣ್ಣಕ್ಕೆ ಕಾಣಿಸಲ್ಲ. ಅಂದ್ರೆ ಒಂದು ಜಿಂಕೆ ಬರುತ್ತೆ, ಎಲ್ಲಿಂದ ನೀರು ಕುಡಿಯಕ್ಕಾಗುತ್ತೆ? ಇಲ್ಲ, ಯಾಕಂದ್ರೆ ಹುಳ್ಳಿಂದು ಆ ಬಾಯಿ ಮುಚ್ಚಿರುತ್ತೆ ಇಲ್ವಾ? ಸೊ ಆ ತರ ಈ ಭೌತಿಕ ದುಃಖಗಳು ಈ ತರ ಮುಚ್ಚಿರುತ್ತೆ. ಸೊ ಮುಚ್ಚಿರೋದಿಂದು ನಮ್ಗದು ಗೊತ್ತೇ ಆಗಿಲ್ಲ, ಏನ್ ಮಾಡೋದು, ಎದು ನಿಜ ಎದು ಸುಳ್ಳು. ಸೊ ಆ ತರ ಗೊತ್ತೇ ಆಗೋದಿಲ್ಲ. ಇವಾಗ ಯಾಕಂದ್ರೆ ಭಗವಂತ ಬಂದು ಎಲ್ಲಾ ಜೀವರಾಶಿಗಳು ಹೃದಯಲ್ಲಿ ಇದ್ದಾರೆ. ಭಗವಂತ ಈ ಜಾಗದಲ್ಲಿ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಆ ತರ ಇರುವಾಗ ಭಕ್ತರುಗಳು ವೈಶ್ವರು ಏನ್ ಮಾಡ್ತಾರೆ, ನೋಡೋ ಎಲ್ಲಾ ವಸ್ತುಗಳಲ್ಲಿ ಭಗವಂತನೇ ನೋಡ್ತಾರೆ. ಆಕ್ಚುಲಿ ಇಲ್ಲಿ ಬಂದು, ಯಾಕಂದ್ರೆ ಈ ಭೌತಿಕ ಲೋಕದಲ್ಲಿ ಆಧ್ಯಾತ್ಮಿಕ ದಿಪೇರ್. ಸೊ 3 ಟೈಪ್ಸ್ ಆಫ್ ಕಷ್ಟಗಳು ಇದೆ. ಅದಿ ಭೌತಿಕ, ಮತ್ತೋರಿಂದ ನಮಗೂ ಕಷ್ಟ ಬರೋದು, ಯಾರಾದ್ರೂ ನಮ್ನ ಹೊಡಿಯೋದು, ಬೈಯೋದು, ಇದೊಂದು. ಅದೇ ಆತ್ಮಿಕ, ನಮ್ಮ ಶರೀರವೇ ನಮ್ಗೆ ಕಷ್ಟ ಕೊಡುತ್ತೆ. ನಮ್ಗೂ ಫೀವರು, ಮೈ ಹುಷಾರಿಲ್ಲ, ತಲೆನೋವು, ಹೊಟ್ಟೆ ನೋವು, ಈ ತರ. ಅದಿ ದೈವಿಕ ಅಂದ್ರೆ ಏನು, ಈ ತರ ಸುನಾಮಿಗಳು, ಸುನಾಮಿ ಬರೋದು, ಭೂಕಂಪ ಬರೋದು, ಮಳೆ ಜಾಸ್ತಿ ಬಂದು ನಾಶ ಆಗೋದು. ಸೊ ಈ ತರ ಭೌತಿಕ ಕಷ್ಟಗಳಿರುತ್ತಂತೆ. ಸೊ ಇದು ಇಂದು ನಾವು ಬಿಡುಗಡೆ ಆಗಬೇಕು. ಏನು, ಅವಿಮುಕ್ತಸ್ಯ. ಆಕ್ಚುಲಿ ಭೌತಿಕವಾಗಿ ನಮ್ಗೂ 4 ಕಷ್ಟಗಳಿದೆ. ಏನು, ಜನ್ಮ ಮೃತ್ಯು ಜರಾ ವ್ಯಾಧಿ, ಹುಟ್ಟೋದು, ಸಾಯೋದು, ಮುದುಕತನ, ವ್ಯಾಧಿಗಳು. ಸೊ ಫಸ್ಟ್ ಇದರಿಂದ ಬಿಡುಗಡೆ ಆಗಬೇಕು, ಆಮೇಲ್ಗಡೆ
ಆದಿ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಅದರಿಂದ ಬಿಡುಗಡೆ ಆಗಬೇಕು. ಸೊ ನಾವು ಇದು ಎಲ್ಲ ಇಂದ ಬಿಡುಗಡೆ ಆಗಬೇಕಂದ್ರೆ ಒಂದೇ ಒಂದು ಮಾಡಬೇಕು, ಏನು? ಕೃಷ್ಣನಕ್ಕೂ ಭಕ್ತಿ ಮಾಡಬೇಕು. ಸೊ ಇವಾಗ ಅವರು ಪ್ರಶ್ನೆ ಕೇಳಿದಾರಲ್ವಾ, ಇವಾಗ ಬ್ರಾಹ್ಮಣನು ಹೇಳಕ್ಕೆ ಶುರು ಮಾಡಿದ್ದಾರೆ. ಆಕ್ಚುಲಿ ಇಂದ್ರಿಯಗಳಿಗೆ ಕಂಟ್ರೋಲ್ ಮಾಡಿಲ್ಲ ಕೆಲವು ಐಶ್ವರ್ಯ ಇರೋರು, ಅವ್ರಿಗೆ ಅಷ್ಟು ದುರಾಸೆ ಎಲ್ಲ ಇದೆ. ಸೊ ಈ ತರ ಇರೋದಿಂದು ಅವ್ರು ಏನ್ ಮಾಡ್ತಾರೆ, ಎಲ್ಲರನ್ನೂ ಕಷ್ಟ ಕೊಡ್ತಾರೆ ಎಲ್ಲರಿಗೂ. ಯಾಕಂದ್ರೆ ನರೋತ್ತಮ ದಾಸ್ ಠಾಕೂರ್ ಏನ್ ಹೇಳ್ತಾರೆ, ಈ ಭೌತಿಕ ಸುಖಭೋಗಗಳು ಏನ್ ಗೊತ್ತಾ, ವಿಷ ತರ. ಭೌತಿಕ ಸುಖಭೋಗಗಳೇನು ವಿಷ ತರ ಅಂತೆ. ಯಾರಾದ್ರು ವಿಷ ನೀ ಬೇಕು ಕುಡಿತಾರೆ ಏನು? ಇಲ್ವೇ. ಭೌತಿಕ ಸುಖಭೋಗಗಳೇ ವಿಷ ತರ. ಸೊ ನಾವು ಭೌತಿಕ ಸುಖಭೋಗ ಅನುಭವಿಸ್ಬೇಕಂದ್ರೆ ವಿಷ ಕೊಡೋಕ್ಕೂ ಸಮ. ಸೊ ಅದಕ್ಕೆ ನಾವು ಆ ತರ ವಿಷಯಗಳಲ್ಲಿ ಇಂಪಾರ್ಟೆನ್ಸ್ ಕೊಡಬಾರದು. ಓಕೆ. ಸೊ ಕೆಲವರು ಏನ್ ಮಾಡ್ತಾರೆ, ಕೆಲವರು ಅಷ್ಟು ಒಂದು ಭೌತಿಕ ಐಶ್ವರ್ಯಗಳು ಸುಖಭೋಗಗಳು ಅನುಭವಿಸ್ಬೇಕು ಅನ್ಕೊಂಡು ಕೆಲವರು ಈ ಗೌರ್ಮೆಂಟ್ ರೂಲ್ಸ್ ತಗೊಂಡ್ ಬರ್ತಲ್ಲ ಅದು ಬ್ರೇಕ್ ಮಾಡೋದು, ಕೆಲವರು ಕಳ್ಳತನ ಮಾಡೋದು, ಕೆಲವರು ಮೋಸ ಮಾಡೋದು, ಕೆಲವರು ವಿರೋಧಿಗಳನ್ನ ಫ್ಯಾಮಿಲಿನಿ ನಾಶ ಮಾಡೋದು, ಕೆಲವರು ಮೃಗಗಳನ್ನ ಕೊಲ್ಲೋದು, ಪಕ್ಷಿಗಳನ್ನ ಕೊಲ್ಲೋದು, ಕೆಲವರ ಏನ್ ಮಾಡ್ತಾರೆ ದಾನ ಯಾಸಕ ತಗೊಂಡು ಆ ಥರ ಅವರು ಐಶ್ವರ್ಯನ ಅವರು ಜಾಸ್ತಿ ಮಾಡ್ಕೊಳ್ತಾರೆ. ಸೊ ಆಕ್ಚುಲಿ ಭೌತಿಕ ವಿಷಯಗಳು ನಿರಂತರ ಅಲ್ಲ ಅನ್ನೋರ್ಗೂ ಗೊತ್ತಿಲ್ಲ. ಅದಕ್ಕೆ ಅವರು ಈ ತರ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಅವರು ಅಜ್ಞಾನಲ್ಲಿ ಇದ್ದಾರೆ. ಆಕ್ಚುಲಿ ಯಾರೊಬ್ಬರು ಅಜ್ಞಾನಲ್ಲಿ ಇರ್ತಾರೋ ಅವರು ದುಃಖಲ್ಲಿ, ಮಾಯಲ್ಲಿ, ಭಯಲ್ಲಿ, ಕೋಪ, ಅಟ್ಯಾಚ್ಮೆಂಟು ಮತ್ತೆ ಈ ತರ ಅನಾವಶ್ಯವಾಗ ಜೀವನ ಸಂಪಾದನೆ ಮಾಡಿ ಅದರಿಂದ ಬರೋ ಕಷ್ಟಗಳು, ಸೊ ಈ ತರ ಎಲ್ಲ ಅವರು ಬಂದು ಕಷ್ಟಗಳನ್ನ ಅನುಭವಿಸ್ತಾರೆ. ಆಕ್ಚುಲಿ ನಿಜ ಏನಂದ್ರೆ ಗೌರವ ಗೌರವ ಗೌರವನು ಅನಾವಶ್ಯವಾಗ ಗೌರವ ಪಡೋದು, ದುಡ್ಡು ಸಂಪತ್ತು ಇದಕ್ಕೋಸ್ಕರ ಅವರು ಅವರ ಲೈಫ್ನೇ ಬಿಟ್ಬಿಡ್ತಾರೆ. ಸೊ ಅದಕ್ಕೆ ಹೇಳೋದು ಆಕ್ಚುಲಿ ನಾವು ಭಕ್ತಿಲಿ ಇರೋರು ಈ 6 ವಿಷಯಗಳು ಮಾಡಬಾರ್ದು. ಏನು ಜಾಸ್ತಿ ಏನು ದುಡ್ಡು ಸಂಪಾದಿಸಿ ಏನೋ ಅಟ್ಯಾಚ್ಮೆಂಟು ಜೀವನ ಉಪಾಯ ಮಾಡೋದು. ಆಕ್ಚುಲಿ ಅದೇ ತರ ನಾವು ಜಾಸ್ತಿ ಊಟ ಮಾಡಬಾರದು, ಕಡಿಮೆ ಊಟ ಮಾಡಬಾರದು. ಸೊ ಎಲ್ಲ ಲಿಮಿಟ್ ಆಗಿರ್ಬೇಕು ಅಲ್ವಾ. ಸೊ ಅದು ಹೇಳ್ತಾರೆ, ಸೊ ಎಲ್ಲ ಲಿಮಿಟೆಡ್ ಆಗಿರ್ಬೇಕು. ಅದೇ ತರ ಅವ್ರಿಗೆ ಸಿಕ್ಕಿಲ್ಲ ಅಂದ್ರೆ ಆ ಭೌತಿಕ ವಸ್ತುಗಳು ಯಾವ ತರಹದು ಕಷ್ಟಪಟ್ಟು ಆ ವಸ್ತುಗಳನ್ನ ತಗೊಳ್ಳೋದು. ಇವಾಗ ಕೆಲವ್ರಿಗೂ ಕಾರ್ ಅಂದ್ರೆ ಇಷ್ಟ. ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಅಷ್ಟು ಲೋನ್ ತಗೊಂಡು ಕಾರ್ ತಗೊಳ್ತಾರೆ. ಮತ್ತೆ ಅದಕ್ಕೆ EMI ಕಟ್ಬೇಕಾ, ಮತ್ತೆ ಏನಾದ್ರು ಫ್ಲಾಟ್ಸ್ ಅಪಾರ್ಟ್ಮೆಂಟ್ ತಗೊಳ್ತಾರೆ, ಮತ್ತೆ ಅದಕ್ಕೆ EMI ಕಟ್ಬೇಕಾ, ಮತ್ತೆ ಹೊಸ ದೊಡ್ಡ ಸೈಜ್ TV ತಗೊಳ್ತಾರೆ, ಮತ್ತೆ ಅದಕ್ಕೂ EMI ಕಟ್ಬೇಕಾ. ನೋಡಿ ಆಕ್ಚುಲಿ ಈ ತರ ಸುಖಭೋಗಗಳು ಅನುಭವಿಸಕ್ಕೋಸ್ಕರ ಅವ್ರು ತಗೊಳ್ತಾರೆ, ಬಟ್ ಎಲ್ಲಕ್ಕೂ EMI ಎಷ್ಟು ತಲೆ ತಿನ್ನುತ್ತೆ ನೋಡಿ. ಅದೇ ತರ ಅನಾವಶ್ಯವಾಗಿರೋ ಒಂದ್ಲಿ ಲಕ್ಸುರಿ ಐಟಮ್ಸ್ ತಗೊಳ್ತಾರೆ, ಅದನ್ನ ಅವ್ರಿಗೂ ಬೇಕೇ ಆಗಿಲ್ಲ, ಆದ್ರೆ ಓನ್ಲಿ ಅವರೇನು ಅನಾವಶ್ಯವಾಗ ತಗೊಂಡು ಓನ್ಲಿ ಏನೋ ಅವ್ರಿಗೆ ಗೌರವ ಎಲ್ಲರೂ ಗೌರವಿಸಬೇಕುನೇ ಮಾಡ್ತಾರೆ. ಸೊ ಆಧ್ಯಾತ್ಮಿಕವಾಗಿ ನಾವು ಏನಾದ್ರು ಒಳ್ಳೇದು ಮಾಡಿದ್ರೆ ಅದು ಓಕೆ. ಈ ತರ ಗೌರವಗೋಸ್ಕರ ಮಾಡೋದು ಒಳ್ಳೇದಲ್ವೇ. ಕೆಲವರು ಈ ತರ ಕೃಷ್ಣ ಪ್ರಜ್ಞೆಯಲ್ಲಿ ಇಂಟ್ರೆಸ್ಟೇ ಬರಲ್ಲ, ಕೆಲವ್ರಿಗೂ ಆ ತರ ಮಾಡ್ತಾರೆ. ಕೆಲವರು ದುರಾಸೆ ಕಾರಣವಾಗ
ಮತ್ತೆ ಮತ್ತೆ ಏನ್ಯಾವುದು ಚೇಂಜ್ ಮಾಡ್ತಾ ಇರ್ತಾರೆ, ಏನಾವುದು ಒಂದು ಕೆಲಸ ಮಾಡ್ತಾ ಇದ್ದಾರೆ. ಸೊ ನೋಡಿ ಎಷ್ಟು ಒಂದು ಕಷ್ಟ. ಇವಾಗ ಜೇನ್ ಹುಳಗಳು ಏನ್ ಮಾಡುತ್ತೆ, ಎಲ್ಲ ಹೂವಿಂದು ಆ ಜೇನು ತುಪ್ಪ ತಗೊಂಡ್ ಬರುತ್ತೆ. ತಗೊಂಡ್ ಬಂದು ಅದು ಬಂದು ಸೇವಿಂಗ್ ಮಾಡಿ ಇಟ್ಟಿರುತ್ತೆ. ಆ ಜೇನ್ ಗೂಡಲ್ಲಿ ಆ ಜೇನಿ ಸೇವ್ ಮಾಡ್ತಾ ಇರುತ್ತೆ. ಆದ್ರೆ ಮನುಷ್ಯರು ಏನ್ ಮಾಡ್ತಾರೆ, ಅದನ್ನೇ ಈ ಜೇನುಹುಳಗಳನ್ನ ಸಾಯಿಸ್ಬಿಟ್ಟು ಮತ್ತೆ ಆ ಜೇನಿ ಆಕ್ರಮಣ ಮಾಡ್ಕೊಳ್ತಾರೆ, ಅವರು ತಗೊಳ್ತಾರೆ. ಓಕೆ. ಸೊ ಈ ತರ ನಾವು ದುಡ್ಡು ಸಂಪಾದನೆ ಮಾಡಿ ಸೇರಿಸಿ ಇಟ್ಟಿದ್ರೆ ನಮ್ನ ಯಾರಾவது ನಾಶ ಮಾಡಿಬಿಟ್ಟು ಆ ಪೂರ್ತಿ ಎಲ್ಲ ಐಶ್ವರ್ಯನ ತಗೊಂಡ್ಬಿಡ್ತಾರೆ. ಸೊ ಆ ತರ ಇರುವಾಗ ಕೆಲವ್ರು ಏನ್ ಮಾಡ್ತಾರೆ, ಹೆಬ್ಬಾವು ತರ ಏನು ಅಲ್ಲಿ ಅವರ ಆ ಹೆಬ್ಬಾವಿರೋ ಜಾಗಕ್ಕೆ ಏನು ಮಿರುಗಗಳು ಪಕ್ಷಿಗಳು ಏನು ಹೋಗುತ್ತೋ ಅದನ್ನೇ ಅದು ಕೊಂದು ತಿನ್ಬಿಡುತ್ತೆ ನೋಡಿ. ಸೊ ಆ ತರ ಇರ್ತಾರೆ. ಅವರ ಹೋಗಿ ಏನು ಜೀವನೋಪಾಯ ಮಾಡೋದಿಲ್ಲ, ಅವರ ಹತ್ರ ಏನ್ ಬರುತ್ತೋ ಅದನ್ನ ಕೊಂದು ತಿನ್ಬಿಡೋದು. ಅವರೇ ಇವಾಗ ಹೆಬ್ಬಾವು ತರ ಜೀವನ ಮಾಡೋದು. ಆಕ್ಚುಲಿ ಅದು ಬಿಟ್ಟು ಅಲ್ಲಿ ಹೋಗಿ ಸಂಪಾದನೆ ಮಾಡಬೇಕು, ಇಲ್ಲಂದ್ರೆ ಅಬ್ರಾಡ್ ಹೋಗಿ ಅಲ್ಲಿ ಸಂಪಾದನೆ ಮಾಡಬೇಕು. ಸೊ ಆ ಥರ ಎಲ್ಲ ಏನಿಲ್ಲ. ಆ ಥರ ದುಡ್ಡು ಸಂಪಾದನೆ ಮಾಡಿ ತೃಪ್ತಿಪಡಿಸ್ಬೇಕು, ಆ ಥರ ಹೆಂಗಸ್ತೀನಿ ಸರಿ ಹೆಂಡತಿನಿ ತೃಪ್ತಿಪಡಿಸ್ಬೇಕು, ತಾಯಿನಿ ತೃಪ್ತಿಪಡಿಸ್ಬೇಕು, ಅಷ್ಟು ದೊಡ್ಡ ಮಾಳಿಗೆ ಥರ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು, ಆ ಥರ ಎಲ್ಲ ಏನೇ ಇಲ್ಲ. ಅಲ್ಲಿ ಅವರು ಇರೋ ಜಾಗಲ್ಲಿ ಏನು ಬರುತ್ತೋ ಅದು ತಿನ್ನೋದು, ಆ ಥರ ಹೆಬ್ಬಾವು ಥರ. ಸೊ ಕೆಲವು ಟೈಮಲ್ಲಿ ಈ ಥರ ಚಿಕ್ಕದಾಗಿ ಏನಾದ್ರು ಸಿಕ್ಕುತ್ತೆ, ಕೆಲವು ಟೈಮಲ್ಲಿ ಜಾಸ್ತಿ ಊಟ ಮಾಡ್ತೀನಿ, ಕೆಲವು ಟೈಮಲ್ಲಿ ನಾವು ಒಳ್ಳೆ ಊಟ ಸಿಕ್ಕುತ್ತೆ, ಅಷ್ಟು ಮರ್ಯಾದೆಯಿಂದ ಕರ್ಕೊಂಡು ಹೋಗಿ ಒಳ್ಳೆ ಊಟ ಕೊಡ್ತಾರೆ. ಕೆಲವು ಟೈಮಲ್ಲಿ ಅಷ್ಟೇ ನಿಂದನೆ ಮಾಡಿ ಊಟ ಕೊಡ್ತಾರೆ. ಸೊ ಆ ಥರ ಏನು ಸಿಕ್ಕುತ್ತೋ ಅದು ಬಂದು ನಾವು ಸ್ವೀಕಾರ ಮಾಡ್ಕೊಳ್ತೀನಿ. ನಾವು ಏನು ಇಲ್ಲಿಂದು ಹೋಗೋದೇ ಇಲ್ಲ, ಯಾವ ಜಾಗಕ್ಕೆ ಹೋಗೋದಿಲ್ಲ. ಅದೇ ಥರ ನೆಕ್ಸ್ಟು ನೀವು ಇವಾಗ ಯಾವ ಥರ ಊಟ ಮಾಡೋದು ನೋಡಿದ್ವಿ. ಇವಾಗ ನೆಕ್ಸ್ಟ್ ಬಂದು ಡ್ರೆಸ್ಸು. ಏನು ಡ್ರೆಸ್ಸು, ಸಿಲ್ಕ್ ಡ್ರೆಸ್ಸು, ಕಾಟನ್ ಡ್ರೆಸ್ಸು, ಮರ ಉರಿ ಹಾಕ್ಕೊಳ್ಳೋದು, ಇಲ್ಲಾಂದರೆ ಜಿಂಕೆದ ಚರ್ಮ ಹಾಕ್ಕೊಳ್ಳೋದು. ಸೊ ಆ ಥರ ಯಾವ ಟೈಮಲ್ಲಿ ಏನು ಸಿಕ್ಕುತ್ತೋ ಅದು ಹಾಕ್ಕೊಳ್ಳೋದು. ಇವಾಗ ಮಲ್ಕೊಳ್ಳೋದು, ಯಾವ ಥರ ಮಲ್ಕೋಬೇಕಂದ್ರೆ ಎಲೆ ಮೇಲ್ಗಡೆ ಮಲ್ಕೊಳ್ಳೋದು, ಹುಲ್ಲು ಮೇಲ್ಗಡೆ ಮಲ್ಕೊಳ್ಳೋದು. ಕೆಲವು ಟೈಮಲ್ಲಿ ವಿಭೂತಿ ಇರುತ್ತಲ್ವ, ಆ ವಿಭೂತಿ ಮೇಲೆ ಮಲ್ಕೊಳ್ಳೋದು. ಕೆಲವು ಟೈಮಲ್ಲಿ ಅರಣ್ಮನೆಯಲ್ಲಿ ಒಳ್ಳೆ ಬೆಡ್ ಮೇಲ್ಗಡೆ ಅವ್ರಿಗೂ ಮಲ್ಕೊಳ್ಳೋಕ್ಕೂ ಅವಕಾಶ ಸಿಕ್ಕುತ್ತೆ. ಕೆಲವು ಟೈಮಲ್ಲಿ ಈ ಥರ ಕಾಡಲ್ಲಿ ಮಣ್ಣಲ್ಲಿ ಮಲ್ಕೊಂಡಿರ್ತೀನಿ. ಸೊ ಈ ಥರ ಏನು ಈ ಶರೀರನೇ ಯಾಕಂದ್ರೆ ನಾವು ಭಕ್ತಿ ಮಾಡಕ್ಕೆ ಈ ಶರೀರ ನಮಗೂ ಬೇಕಾಗತ್ತೆ ಇಲ್ವಾ. ಸೊ ಕೆಲವು ಟೈಮಲ್ಲಿ ಈ ಶರೀರ ಇವಾಗ ನಾವು ಯಾವ ಥರ ಊಟ ಮಾಡೋದು, ಯಾವ ಥರ ನಿದ್ರೆ ಮಾಡೋದು, ಯಾವ ಥರ ಡ್ರೆಸ್ ಹಾಕ್ಕೊಳ್ಳೋದು ಅದೆಲ್ಲ ನೋಡಿದ್ವಿ ಅಲ್ವಾ. ನೆಕ್ಸ್ಟ್ ಬಂದು ಯಾವ ಥರ ಹೋಗೋದು ಒಂದು ಜಾಗ ಬಿಟ್ಟು ಒಂದು ಜಾಗಕ್ಕೆ. ಓಕೆ. ಸೊ ಏನು ಈ ಥರ ಚೆನ್ನಾಗಿ ಸ್ನಾನ ಮಾಡೋಕ್ಕೆ ಆಗತ್ತೆ ಕೆಲವು ಟೈಮಲ್ಲಿ ಸ್ನಾನ ಮಾಡೋಕ್ಕೆ ಆಗಲ್ಲ. ಕೆಲವು ಟೈಮಲ್ಲಿ ಅವ್ರಿಗೆ ಸ್ನಾನ ಮಾಡಿ ಒಳ್ಳೆ ಚಂದನೆಲ್ಲ ಹಾಕಿ ಒಳ್ಳೆ ಮಾಲೆ ಎಲ್ಲ ಹಾಕ್ತಾರಂತೆ. ಮತ್ತೆ ರಾಜ ಏನ್ ಮಾಡ್ತಾನಂತೆ, ಆನೆ ಅಂಬಾರಿ ಮೇಲ್ಗಡೆ ಕುಂದಿಸಿ ಕರ್ಕೊಂಡು ಹೋಗ್ತಾನಂತೆ. ಕೆಲವು ಟೈಮಲ್ಲಿ ರಥದಲ್ಲಿ ಹೋಗ್ತಾರಂತೆ, ಕೆಲವು ಟೈಮಲ್ಲಿ ಕುದುರೆ ಮೇಲ್ಗಡೆ ಹೋಗ್ತಾರಂತೆ ನೋಡಿ. ಆದರೆ ಕೆಲವು ಟೈಮಲ್ಲಿ ಈ ಥರ ಡ್ರೆಸ್ಸೇ ಇಲ್ಲ, ಈ ಥರವು ನಾವು ಸುತ್ತಾಡ್ತಾ ಇದ್ದೀನಿ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ ಇಲ್ವಾ. ಸೊ ಭಗವಂತ ಈ ಶರೀರ ಕೊಟ್ಟಿದ್ದಾರೆ. ಸೊ ಈ ನಮಗೂ ಹೊಗಳು ಸಿಕ್ಕಿದ್ರೆ ಓಕೆ, ಇಲ್ಲಾಂದ್ರೆ ಯಾರಾவது ನಮ್ಮನ್ನ ನಿಂದನೆ ಮಾಡಿ ಎಲ್ಲ ಸಮವಾಗಿ ತಗೋಬೇಕಂತೆ. ಸೊ ಎಲ್ಲ ಭಗವಂತನ ಇಚ್ಛೆ ಪ್ರಕಾರ ಇದು ನಡೀತಾ ಇದೆ. ನನ್ನ ಇಚ್ಛೆ ಪ್ರಕಾರ ನಡೆಯೋದಿಲ್ಲ, ಭಗವಂತನ ಇಚ್ಛೆ ಪ್ರಕಾರ ನಡೀತಾ ಇದೆ.
ನಾವು ನಮ್ಮ ಮನಸ್ಸು ಕರ್ಪಣೆಯಿಂದ ಏನು ಮಾಡಬಾರದು. ಎಲ್ಲ ಏನು ಭಗವಂತನ ಅನುಗ್ರಹ. ಸೊ ನಾವು ಈ ಅಹಂಕಾರ ಬಿಡಬೇಕು. ಅಹಂಕಾರ ಬಿಟ್ಟು ನಾವು ಯಾವಾಗ ಭಗವಂತನಕ್ಕೂ ಭಕ್ತಿ ಸೇವೆ ಮಾಡಬೇಕು. ಸೊ ಯಾವಾಗ ಏನು ನಮ್ಗೆ ಎಷ್ಟು ಭಕ್ತಿ ಮಾಡೋಕ್ಕಾಗುತ್ತೋ ಅಷ್ಟು ನಾವು ಭಕ್ತಿ ಮಾಡಲೇಬೇಕಾಗುತ್ತೆ. ಯಾಕಂದರೆ ಈ ಶರೀರವೇ ಕ್ಷೇತ್ರ. ಈ ಶರೀರನೇ ಯಾರಿಗೆ ಗೊತ್ತಿರುತ್ತೋ ಅವರ ಕ್ಷೇತ್ರಜ್ಞಾನ ಹೇಳ್ತಾರೆ. ಸೊ ಆ್ಯಕ್ಚುಲಿ ಕ್ಷೇತ್ರಜ್ಞರು ಎರಡು ಈ ಶರೀರಲ್ಲಿ ಇರುತ್ತೆ. ಯಾರು? ಒಂದು ಜೀವಾತ್ಮ, ಒಂದು ಪರಮಾತ್ಮ. ಓಕೆ, ಸೊ ಆ ಥರ ನಾವು ತಿಳ್ಕೊಬೇಕು. ಸೊ ಇವಾಗ ಪ್ರಹ್ಲಾದ್ ಮಹಾರಾಜು ಆ ಬ್ರಾಹ್ಮಣ ಸನ್ಯಾಸಿಗೂ ನಮಸ್ಕಾರ ಮಾಡಿಬಿಟ್ಟು, ನೀವು ಎಷ್ಟು ದೊಡ್ಡ ಭಕ್ತರು, ನಿಮ್ಮಿಂದ ನಾವು ಎಷ್ಟೋ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಸೊ ಅದಕ್ಕೆ ನಿಮಗೂ ನಮಸ್ಕಾರಗಳು. ಆ ಥರ ನಮಸ್ಕಾರಗಳನ್ನ ಹೇಳಿಬಿಟ್ಟು ಆ ಅಸುರನ ವೇಂದನಾಗಿರೋ ಆ ಪ್ರಹ್ಲಾದ್ ಮಹಾರಾಜ ಆ ತೊರವಿ ಹತ್ರ ಇಂದು ಅವರು ಮತ್ತೆ ವಾಪಸ್ಸು ಅವರ ಅರಣ್ಮನೆಗೆ ಹೋಗಿದ್ದಾರೆ. ಓಕೆ, ಸೊ ಇವಾಗ ನಮಗೂ 13 ಅಧ್ಯಾಯ ಕಂಪ್ಲೀಟ್ ಆಯಿತು. ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಹರೇ ಕೃಷ್ಣ.